ಎಂಟ್ರಿ ಮಾಡಬೇಕು ನೀವು. ಸೊ ಚಾಯ್ಸ್ ಎಂಟ್ರಿ ಮಾಡುವಾಗ ಭಾಳ ಸ್ಟೂಡೆಂಟ್ಸು ಡೌಟ್ಸ್ನ ಕೇಳ್ತಾ ಇದ್ದೀರಾ. ಸೊ ಎಲ್ಲ ಡೌಟ್ಸ್ನ ಈ ವಿಡಿಯೋನಲ್ಲಿ ಕವರ್ ಮಾಡಿದ್ದೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ. ನಿಮ್ಮ ಎಲ್ಲ ಕ್ವೆಶನ್ಸಿಗೆ ಆನ್ಸರ್ ಈ ವಿಡಿಯೋನಲ್ಲಿ ನಿಮಗೆ ಸಿಗುತ್ತೆ. ಸೊ ದ ಫಸ್ಟ್ ಕ್ವೆಶನ್ ಈಸ್, ಕ್ಯಾನ್ ಐ ಕೀಪ್ ದ ಸೀಟ್ ಆನ್ ಹೋಲ್ಡ್? ಇಫ್ ಎಸ್, ವಿಚ್ ಚಾಯ್ಸ್ ಶುಡ್ ಐ ಸೆಲೆಕ್ಟ್? ಸೊ ಈಗ ಸಿಕ್ಕಿರೋ ಕಾಲೇಜ್ನ ನಾನು ಹೋಲ್ಡ್ನಲ್ಲಿ ಇಡ್ಬೋದಾ? ನಾನು ಹೋಲ್ಡ್ನಲ್ಲಿ ಇಡಬೇಕು ಅಂತಂದರೆ ಯಾವ ಚಾಯ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತೇಳಿ ಕೇಳಿದ್ದೀರಾ. ಸೊ ನೀವು ಸಿಕ್ಕಿರೋ ಕಾಲೇಜ್ ನಿಮಗೆ ಇಷ್ಟ ಆಗಿದೆ ಆ್ಯಂಡ್ ನೀವು ನೆಕ್ಸ್ಟ್ ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಇನ್ನೂ ಬೆಟರ್ ಕಾಲೇಜ್ ನನಗೆ ಸಿಗುತ್ತಾ ಅಂಥೇಳಿ ನೀವು ವೇಟ್ ಮಾಡಿ ನೋಡಬೇಕು ಅಂತಂದರೆ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ ತಕ್ಷಣ ಏನಾಗುತ್ತೆ, ನಿಮಗೆ ಈಗ ಸಿಕ್ಕಿರೋ ಕಾಲೇಜ್ ಹೋಲ್ಡ್ನಲ್ಲಿ ಹೋಗುತ್ತೆ ಆ್ಯಂಡ್ ನೆಕ್ಸ್ಟ್ ರೌಂಡ್ನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ನೆಕ್ಸ್ಟ್ ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ಮೇಲೆ ನಿಮಗೆ ಸಪೋಸ್ ಅಲ್ಲಿ ಸಿಕ್ಕಿರೋ ಕಾಲೇಜ್ ಚೆನ್ನಾಗಿ ಇತ್ತು, ಇಫ್ ಯು ಆರ್ ಹ್ಯಾಪಿ ವಿತ್ ದ್ಯಾಟ್, ನೀವು ಸೆಕೆಂಡ್ ರೌಂಡ್ನಲ್ಲಿ ಸಿಕ್ಕಿರೋ ಕಾಲೇಜ್ನಲ್ಲಿ ಅಡ್ಮಿಷನ್ ತೊಗೋಬೋದು. ಆ ಸೆಕೆಂಡ್ ರೌಂಡ್ನಲ್ಲಿ ಸಿಕ್ಕಿರೋ ಕಾಲೇಜ್ ನಿಮಗೆ ಇಷ್ಟ ಆಗಲಿಲ್ಲ, ನಾನು ಫಸ್ಟ್ ರೌಂಡ್ನಲ್ಲಿ ಸಿಕ್ಕಿರೋ ಕಾಲೇಜ್ನಲ್ಲೇ ನಾನು ಅಡ್ಮಿಷನ್ ತಗೋತೀನಿ ಅಂತ ಅನ್ನೋ ಹಾಗಿದ್ರೆ ನೀವು ಫಸ್ಟ್ ರೌಂಡ್ನಲ್ಲಿ ಸಿಕ್ಕಿರೋ ಕಾಲೇಜ್ನಲ್ಲಿ ಅಡ್ಮಿಷನ್ ತಗೋಬೋದು. ಸೊ ಫಸ್ಟ್ ರೌಂಡ್ ಸೀಟು ನಿಮ್ಮ ಹತ್ರ ಇರುತ್ತೆ, ಸೆಕೆಂಡ್ ರೌಂಡ್ ಸೀಟು ನಿಮ್ಮ ಹತ್ರ ಇರುತ್ತೆ. ಎರಡರಲ್ಲಿ ಯಾವುದಾದ್ರೂ ಒಂದು ಚಾಯ್ಸ್ ನೀವು ಮಾಡ್ಕೋಬೋದು. ಸೊ ಫಾರ್ ದ್ಯಾಟ್ ನೀವು ಸಿಕ್ಕಿರೋ ಸೀಟ್ ಹೋಲ್ಡ್ನಲ್ಲಿ ಇರಬೇಕು ಅಂತಂದರೆ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ನೆನಪಿರಲಿ, ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಕೂಡ ಫೀಸ್ ಪೇ ಮಾಡಬೇಕಾಗುತ್ತೆ, ಬಟ್ ಕಾಲೇಜಿಗೆ ಹೋಗಿ ನೀವು ರಿಪೋರ್ಟ್ ಮಾಡೋದಿಲ್ಲ. ಐ ಹೋಪ್ ಯುವರ್ ಡೌಟ್ ಇಸ್ ಕ್ಲಿಯರ್ಡ್. ಸೆಕೆಂಡ್ ಕ್ವೆಶನ್ ಬಂದ್ಬಿಟ್ಟು, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ ಕಾಲೇಜ್ ಐ ಹ್ಯಾವ್ ಗಾಟ್ ನೌ, ವಿಲ್ ಐ ಗೆಟ್ ಅ ಬೆಟರ್ ಕಾಲೇಜ್ ಅಂತೇಳಿ. ಈಗ ಸಿಕ್ಕಿರೋ ಕಾಲೇಜ್ ನಿಮಗೆ ಇಷ್ಟ ಆಗಿಲ್ಲ ನನಗೆ ಇದ್ರಿಗಿಂತ ಬೆಟರ್ ಕಾಲೇಜ್ ಸಿಗುತ್ತಾ ಅಂಥೇಳಿ ಕೇಳ್ತಾ ಇದ್ದೀರಾ. ನಿಮಗೆ ಇದ್ರಿಗಿಂತ ಬೆಟರ್ ಕಾಲೇಜ್ ಯಾವಾಗ ಸಿಗುತ್ತೆ ಅಂತಂದರೆ, ನಿಮಗಿಂತ ಹೈಯರ್ ರ್ಯಾಂಕ್ ಯಾರಿಗೆ ಸಿಕ್ಕಿದೆ ಅವರು ನೀವು ಹಾಕಿರೋ ಕಾಲೇಜು ಅವರು ಹಾಕಿರಲಿಲ್ಲ ಅಂತಂದರೆ ನಿಮಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್, ಸೀಟ್ ಮ್ಯಾಟ್ರಿಕ್ಸ್ ನೋಡಿದರೆ ಆ ಕಾಲೇಜ್ನಲ್ಲಿ ನಿಮ್ಮ ಕ್ಯಾಟಗರಿ ನಲ್ಲಿ ಎಷ್ಟು ಸೀಟ್ಸ್ ಅವೈಲಬಲ್ ಇದೆ ಆ್ಯಂಡ್ ನಿಮ್ಮ ರ್ಯಾಂಕಿಂಗ್ ಏನಿದೆ ಆ ಬೇಸಿಸ್ ಮೇಲೆ ನಿಮಗೆ ಸೀಟ್ ಅಲಾಟ್ ಆಗಿರುತ್ತೆ. ಸೊ ನಿಮ್ಮ ಕ್ಯಾಟಗರಿ ಸೇಮ್ ಸ್ಟೂಡೆಂಟ್ ಆ ಕಾಲೇಜ್, ನಿಮಗೆ ಯಾವ ಕಾಲೇಜ್ ಬೇಕಾಗಿದೆ ಆ ಕಾಲೇಜ್ನಲ್ಲಿ ನಿಮಗಿಂತ ಜಾಸ್ತಿ ರ್ಯಾಂಕಿಂಗ್ ಬಂದಿರೋ ಸ್ಟೂಡೆಂಟ್ಸ್ ಇರಲಿಲ್ಲ ಅಂತಂದರೆ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ದ್ಯಾಟ್ ಈಸ್ ಹೌ ಇಟ್ ಈಸ್ ದ ಸಿಸ್ಟಮ್ ಕ್ಯಾಲ್ಕುಲೇಟ್ಸ್ ಆ್ಯಂಡ್ ಯು ವಿಲ್ ಬಿ ಗೆಟಿಂಗ್ ಅ ಸೀಟ್ಸ್. ಸೊ ಆ ಥರ ನಿಮಗೆ ಸಿಗುತ್ತೋ ಇಲ್ವೋ ಅಂತ ಅನ್ನೋ ಹಾಗಿದ್ರೆ ನೀವು ಕೂಡ ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು ಈಗ ಸಿಕ್ಕಿರೋ ಕಾಲೇಜ್ನ ಹೋಲ್ಡ್ನಲ್ಲಿ ಇಡ್ಬೋದು. ಆ್ಯಂಡ್ ಯು ಕ್ಯಾನ್ ಗೋ ಫಾರ್ ದಿ ಯು ಕ್ಯಾನ್ ವೇಟ್ ಆ್ಯಂಡ್ ಚೆಕ್ ಫಾರ್ ದಿ ಸೆಕೆಂಡ್ ರೌಂಡ್ನಲ್ಲಿ ಬೆಟರ್ ಕಾಲೇಜ್ ಸಿಗುತ್ತಾ ಅಂಥೇಳಿ. ಇಲ್ಲ ನಿಮಗೆ ಅದು ಚಾನ್ಸೇ ತೊಗೊಳೋದು ಬೇಡ, ನಿಮಗೆ ಸಿಕ್ಕಿರೋ ಕಾಲೇಜ್ ನಮಗೆ ಇಷ್ಟನೇ ಇಲ್ಲ ಅಂತಂದರೆ ನೀವು ಅಲ್ಲಿ ಮುಂದೆ ಆ ಕಾಲೇಜ್ನಲ್ಲಿ ನೀವು ಹೋಗಿ ಜಾಯ್ನೇ ಆಗಲ್ಲ, ನಮಗೆ ಕಂಪ್ಲೀಟ್ಲಿ ಈ ಕಾಲೇಜ್ ಇಷ್ಟನೇ ಇಲ್ಲ ಅಂತಂದರೆ ನೀವು ಚಾಯ್ಸ್ 3ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಯಾವುದೇ ಫೀಸ್ ಪೇ ಮಾಡೋ ನೆಸೆಸಿಟಿ ಇರೋದಿಲ್ಲ. ನೀವು ಡೈರೆಕ್ಟ್ಲಿ ಸೆಕೆಂಡ್ ರೌಂಡ್ನಲ್ಲಿ ಎಂಟರ್ ಮಾಡ್ತೀರಾ. ಸೆಕೆಂಡ್ ರೌಂಡ್ನಲ್ಲಿ ಎಂಟರ್ ಆದಾಗ ನೀವು ಬೇಕಂತಂದರೆ ಮತ್ತಿಷ್ಟು ಕಾಲೇಜಸ್ನ ಆ್ಯಡ್ ಮಾಡ್ಬೋದು. ಆ್ಯಡ್ ಮಾಡಿರೋ ಕಾಲೇಜಸ್ನ ನೀವು ಡಿಲೀಟ್ ಮಾಡ್ಬೋದು, ಅಥವಾ ನೀವು ಏನು ಸೀರಿಯಲ್ ಆರ್ಡರ್ ಕೊಟ್ಟಿದ್ದೀರಾ ಅದನ್ನು ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಸೊ ದ್ಯಾಟ್ ಇಸ್ ದಿ ಥರ್ಡ್ ರೌಂಡ್. ಸೊ ನಿಮಗೆ ಸಿಕ್ಕಿರೋ ಕಾಲೇಜು ನಿಮಗೆ ಇಷ್ಟನೇ ಇಲ್ಲ, ನೀವು ಅಲ್ಲಿ ಹೋಗಿ ಜಾಯಿನ್ ಆಗೋದಿಲ್ಲ ಅಂತಂದರೆ ಯು ಹ್ಯಾವ್ ಟು ಗೋ ಫಾರ್ ಚಾಯ್ಸ್ 3. ಯಾಕಂತಂದರೆ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ಸೆಕೆಂಡ್ ರೌಂಡ್ನಲ್ಲಿ ಸಿಕ್ಕಿರೋ ಕಾಲೇಜು ನಲ್ಲಿ ಅದನ್ನೂ ನಿಮಗೆ ಇಷ್ಟ ಆಗಲಿಲ್ಲ ಅಂತಂದರೆ ಕಂಪಲ್ಸರಿ ನೀವು ಫಸ್ಟ್ ರೌಂಡ್ನಲ್ಲಿ ಸಿಕ್ಕಿರೋದು ಅಥವಾ ಸೆಕೆಂಡ್ ರೌಂಡ್ನಲ್ಲಿ ಸಿಕ್ಕಿರೋ ಕಾಲೇಜ್ ಎರಡರಲ್ಲಿ ಒಂದು ಕಾಲೇಜ್ನಲ್ಲಿ ಕಂಪಲ್ಸರಿ ನೀವು ಹೋಗಿ ಜಾಯಿನ್ ಆಗಲೇಬೇಕಾಗುತ್ತೆ. ಸೊ ಯು ಹ್ಯಾವ್ ಟು ಜಾಯಿನ್ ದ್ಯಾಟ್ ಪರ್ಟಿಕ್ಯುಲರ್ ಕಾಲೇಜ್. ಸೊ ಇಟ್ಸ್ ಬೆಟರ್, ನೀವು ಈಗ ಸಿಕ್ಕಿರೋ ಕಾಲೇಜ್ ನೀವು ಜಾಯ್ನೇ ಆಗಲ್ಲ ಅಂತಂದರೆ ಬೆಟರ್ ಯು ಕ್ಯಾನ್ಸಲ್ ಯು ಎಂಟರ್ ಚಾಯ್ಸ್ 3. Seat allotted is good but want to wait for the second round, what to do? Okay, seat allotted, ಈಗ ಸೀಟ್ ಏನು ಅಲಾಟ್ ಆಗಿದೆ ಅದು ಚೆನ್ನಾಗೇ ಇದೆ, ಬಟ್ ಸೆಕೆಂಡ್ ರೌಂಡ್ನಲ್ಲಿ ಇನ್ನೂ ಬೆಟರ್ ಕಾಲೇಜ್ ಸಿಗುತ್ತಾ ಅಂತೇಳಿ ವೇಟ್ ಮಾಡಬೇಕು ಅಂತೇಳಿ ಕೇಳ್ತಾ ಇದ್ದೀರಾ. ಶ್ಯೂರ್, ಯು ಕ್ಯಾನ್ ಗೋ ಫಾರ್ ಚಾಯ್ಸ್ 2 ಮಾಡ್ಕೋಬೋದು. ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು ಈಗ ಸಿಕ್ಕಿರೋ ಸೀಟ್ನ ಹೋಲ್ಡ್ನಲ್ಲಿ ಇಟ್ಟು ಯು ಕ್ಯಾನ್ ಗೋ ಫಾರ್ ದಿ ಸೆಕೆಂಡ್ ರೌಂಡ್ನಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. ಕಾಲೇಜ್ ಚೆನ್ನಾಗಿ ಸಿಕ್ತು ಅಂತಂದರೆ ಸೆಕೆಂಡ್ ರೌಂಡ್ನಲ್ಲಿ ಸಿಕ್ಕಿರೋ ಕಾಲೇಜಿಗೆ ಅಡ್ಮಿಷನ್ ತೊಗೋಬೋದು ನೀವು. ಇಲ್ಲಾಂದರೆ ಫಸ್ಟ್ ರೌಂಡ್ನಲ್ಲಿ ಸಿಕ್ಕಿರೋ ಕಾಲೇಜ್ನಲ್ಲಿ ಅಡ್ಮಿಷನ್ ತೊಗೋಬೋದು.
Next question, if we select choice 2, should I pay the fees and can I download the fees ಚಲನ್? ಸೊ ಇವ್ರೇನು ಕೇಳ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಈಗ ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಫೀಸ್ ಪೇ ಮಾಡಬೇಕಾಗುತ್ತಾ ಆ್ಯಂಡ್ ನಾನು ಚಲನ್ ಕೂಡ ಡೌನ್ಲೋಡ್ ಮಾಡ್ಕೋಬೇಕಾ ಅಂತೇಳಿ ಮಾಡ್ಕೋಬಹುದಾ ಅಂತೇಳಿ ಕೇಳ್ತಾ ಇದ್ದಾರೆ. ಎಸ್, ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಕೂಡ ಚಲನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಫೀಸ್ ಪೇ ಮಾಡಬೇಕಾಗುತ್ತೆ. ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿದ ತಕ್ಷಣನೇ ಆಪ್ಷನ್ ಎಂಟ್ರಿ ಟೈಮ್ ಮುಗಿದ ತಕ್ಷಣನೇ ನಿಮಗೆ ಫೀಸ್ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋ ಆಪ್ಷನ್ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಸೊ ನೀವು ಆವಾಗ ನೀವು ಫೀಸ್ ಚಲನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಬ್ಯಾಂಕಿಗೆ ಹೋಗಿ ಫೀಸ್ ಕಟ್ಬೋದು. ಸೊ ಇನ್ನೂ ಅದು ಚಲನ್ ಡೌನ್ಲೋಡಿಂಗ್ ಲಿಂಕ್ ಓಪನ್ ಆಗಿಲ್ಲ. ನೀವು ಆಪ್ಷನ್ ಚಾಯ್ಸ್ ಎಂಟ್ರಿ ಡೇಟ್ ಮುಗಿದ ಮೇಲೆ ಟೈಮ್ ಮುಗಿದ ಮೇಲೆ ನೆಕ್ಸ್ಟ್ ಫೀಸ್ ಚಲನ್ನ ಡೌನ್ಲೋಡ್ ಮಾಡ್ಕೋಬೋದು. ಅದು ಲಿಂಕ್ನ KEA ರಿಲೀಸ್ ಮಾಡ್ತಾರೆ. ಸೊ ಆವಾಗ ನೀವು ಹೋಗಿ ಬ್ಯಾಂಕಿಗೆ ಹೋಗಿ ಫೀಸ್ ಪೇ ಮಾಡ್ಬೋದು. ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಫಸ್ಟ್ ರೌಂಡ್ನಲ್ಲಿ ಸೀಟ್ ಅಲಾಟ್ ಆಗಿದೆ, ಬಟ್ ಸೆಕೆಂಡ್ ರೌಂಡ್ನಲ್ಲಿ ಮತ್ತೆ ಬೇರೆ ಯಾವುದೋ ಕಾಲೇಜ್ನಲ್ಲಿ ನನಗೆ ಸೀಟ್ ಸಿಕ್ಕರೆ ಫೀಸ್ ಈ ಫಸ್ಟ್ ರೌಂಡ್ನಲ್ಲಿ ಪೇ ಮಾಡಿರೋದು ನನಗೆ ರಿಫಂಡ್ ಆಗುತ್ತಾ ಅಂಥೇಳಿ. ಸೊ ಇವ್ರೇನು ಕೇಳ್ತಾ ಇದ್ದಾರೆ, ಫಸ್ಟ್ ರೌಂಡ್ನಲ್ಲಿ ನನಗೆ ಯಾವ್ದು ಸೀಟ್ ಸಿಕ್ಕಿದೆ, ಫಾರ್ ಎಕ್ಸಾಂಪಲ್ ನನಗೆ ಫೀಸ್ ಪೇಮೆಂಟ್ ಲೈಕ್ 40,000 ಫೀಸ್ ಪೇಮೆಂಟ್ ಅಂತೇಳಿ ಬಂದಿದೆ, ಬಟ್ ಸೆಕೆಂಡ್ ರೌಂಡ್ನಲ್ಲಿ ನನಗೆ ಸಿಕ್ಕಿರೋ ಕಾಲೇಜ್ ಫೀಸ್ ಪೇಮೆಂಟ್ ನಂದು 35,000 ಅಂತ ಬಂತು ಅಂತಂದರೆ ನನಗೆ 5,000 ರುಪೀಸ್ ಡಿಫ್ರೆನ್ಸ್ ಆಗುತ್ತೆ. ಸೊ ಆ ಫೀಸು ನನಗೆ ರಿಫಂಡ್ ಮಾಡ್ತಾರಾ ಅಂತೇಳಿ ಕೇಳ್ತಾ ಇದ್ದಾರೆ. ಎಸ್, KEA ವಿಲ್ ರಿಫಂಡ್ ಯುವರ್ ಫೀಸ್. ನಿಮ್ಮದೆಲ್ಲ ಆಪ್ಷನ್ ಎಂಟ್ರಿ ಎಲ್ಲ ಮುಗಿದು ಆದಮೇಲೆ ನಿಮಗೊಂದು ಲಿಂಕ್ ರಿಲೀಸ್ ಮಾಡ್ತಾರೆ. ಆ ಲಿಂಕ್ನಲ್ಲಿ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಸೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಆ ಲಿಂಕ್ ರಿಲೀಸ್ ಮಾಡಿದಾಗ ಕೂಡ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ದ್ಯಾಟ್ ಅಲ್ಲಿ ನೀವು ಏನೇನು ಡೀಟೇಲ್ಸ್ ಫಿಲ್ ಮಾಡಬೇಕು ಅಂತ ಕೂಡ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ನಾನು. ಸೊ ನೀವು ಅದೇ ಪ್ರಕಾರ ನೀವೆಲ್ಲ ಡೀಟೇಲ್ಸ್ನ ಅಲ್ಲಿ ಎಂಟ್ರಿ ಮಾಡಿದ್ರೆ KEA ನಿಮ್ಮ ಬ್ಯಾಂಕ್ ಅಕೌಂಟ್ ಏನು ಕೊಟ್ಟಿರ್ತೀರಲ್ಲಿ ಆ ಅಕೌಂಟಿಗೆ ನಿಮ್ಮ ಫೀಸ್ ಎಕ್ಸಸ್ ಫೀಸ್ ಜಾಸ್ತಿ ಫೀಸ್ ಏನು ಡಿಫ್ರೆನ್ಸ್ ಅವ್ರ ಫೀಸ್ ಅಮೌಂಟ್ ಏನು ಆಗಿದೆ ಆ ಡಿಫ್ರೆನ್ಸ್ ಫೀಸ್ ಅಮೌಂಟ್ನ ನಿಮ್ಮ ಬ್ಯಾಂಕಿಗೆ ರಿಫಂಡ್ ಮಾಡ್ತಾರೆ. ಸೊ ಇಲ್ಲಿ ಯಾವುದೇ ಟೆನ್ಷನ್ ಬೇಡ. ನಿಮ್ಮ ಫೀಸ್ ಜಾಸ್ತಿ ಕಟ್ಟಿದ್ರು KEAಗೆ ನೀವು ಜಾಸ್ತಿ ಕಟ್ಟಿದ್ರು ಅದು ನಿಮಗೆ ರಿಫಂಡ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಇಲ್ಲಿ ಸ್ಟೂಡೆಂಟ್ ಕೇಳ್ತಾ ಇದ್ದಾರೆ ಲೈಕ್ ನಮಗೆ ಆಲ್ರೆಡಿ ಈಗ ಒಂದು ಕಾಲೇಜ್ ಸಿಕ್ಕಿದೆ. ಸೊ ನಾನು ಚಾಯ್ಸ್ 2 ಮಾಡಿಕೊಂಡ್ರೆ ಸೆಕೆಂಡ್ ರೌಂಡ್ನಲ್ಲಿ ನನಗೆ ಇನ್ನೊಂದು ಬೇರೆ ಕಾಲೇಜ್ ಸಿಗುತ್ತೆ. ಸಿಕ್ಕಾಗ ನಾನು ಫಸ್ಟ್ ಆ್ಯಂಡ್ ಸೆಕೆಂಡ್ ಕಾಲೇಜ್ ಎರಡೂ ಕಂಪೇರ್ ಮಾಡಿ ನಾನು ಸೀಟ್ನ ಸೆಲೆಕ್ಟ್ ಮಾಡ್ಕೋಬೋದಾ ಅಂಥೇಳಿ. ಎಸ್, ನೀವು ಎರಡು ಕಾಲೇಜ್ನ ಚೆಕ್ ಮಾಡ್ಕೊಳ್ಳಿ. ಯಾವ ಕಾಲೇಜ್ ನಿಮಗೆ ಚೆನ್ನಾಗಿ ಅನಿಸುತ್ತೆ ಆ ಕಾಲೇಜಿಗೆ ಹೋಗಿ ನೀವು ಜಾಯಿನ್ ಆಗ್ಬೋದು. ಬಟ್ ನೀವು ಮೊದಲೇ ಫೀಸ್ ಕಟ್ಟಿರ್ತೀರಾ, ಸೊ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಇಟ್ ಈಸ್ ಲೆಫ್ಟ್ ಅಪ್ ಟು ಯು. ಅದನ್ನು ಫಸ್ಟ್ ರೌಂಡ್ನಲ್ಲಿ ಸಿಕ್ಕಿರೋ ಸೀಟು ನೀವು ಹೋಲ್ಡ್ನಲ್ಲಿ ಇಟ್ಟಿರ್ತೀರಾ. ಸೊ ಹೋಲ್ಡ್ನಲ್ಲಿಟ್ಟು ಸೆಕೆಂಡ್ ರೌಂಡ್ನಲ್ಲಿ ನಿಮಗೆ ಏನು ಸೀಟ್ ಸಿಗುತ್ತೆ ಆ ಕಾಲೇಜಿಗೆ ನೀವು ಹೋಗಿ ಎರಡು ಕಂಪೇರ್ ಮಾಡಿ ಯಾವ ಕಾಲೇಜ್ ಚೆನ್ನಾಗಿ ಅನಿಸುತ್ತೆ ಆ ಕಾಲೇಜ್ನಲ್ಲಿ ನೀವು ಜಾಯಿನ್ ಆಗ್ಬೋದು. ಕ್ವೆಶನ್ ಬಂದ್ಬಿಟ್ಟು, ನನಗೆ ಆಲ್ರೆಡಿ ಮ್ಯಾನೇಜ್ಮೆಂಟ್ ಕೋಟಾನಲ್ಲಿ ಸೀಟ್ ಸಿಕ್ಕಿದೆ, ನಾನು ಅಲ್ಲಿ ಅಡ್ಮಿಷನ್ ಆಲ್ರೆಡಿ ಮಾಡಿಸಿದ್ದೀನಿ. ಸೊ ಈಗ ನಾನು ಯಾವ ಚಾಯ್ಸ್ ಸೆಲೆಕ್ಟ್ ಮಾಡ್ಕೋಬೇಕು ಅಂತೇಳಿ. ಸೊ ನೀವು ಚಾಯ್ಸ್ 4ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಯು ವಿಲ್ ಬಿ ಕಂಪ್ಲೀಟ್ಲಿ ಔಟ್ ಆಫ್ KEA ಕೌನ್ಸಿಲಿಂಗ್ ಪ್ರೋಸೆಸ್. ಸೊ ಈ ಚಾಯ್ಸ್ ಎಂಟ್ರಿ ಇದೆಲ್ಲ ಏನಿರುತ್ತೆ ಇದರಿಂದ ಕಂಪ್ಲೀಟ್ಲಿ ನೀವು ಹೊರಗಡೆ ಹೋಗ್ತೀರಾ ಆ್ಯಂಡ್ ಮುಂದೆ ನೀವು ಯಾವುದೇ ಕೌನ್ಸಿಲಿಂಗ್ ಪ್ರೋಸೆಸ್ನಲ್ಲಿ ನಿಮಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರಲ್ಲ. ಸೊ ಇಫ್ ಯು ಹ್ಯಾವ್ ಆಲ್ರೆಡಿ ಗಾಟ್ ಅ ಸೀಟ್ ಆ್ಯಂಡ್ ಯು ಆರ್ ನೋ ಮೋರ್ ಪಾರ್ಟಿಸಿಪೇಟಿಂಗ್ ಇನ್ ದಿಸ್ ದೆನ್ ಯು ಹ್ಯಾವ್ ಟು ಸೆಲೆಕ್ಟ್ ಚಾಯ್ಸ್ 4. ನೆಕ್ಸ್ಟ್ ಕ್ವೆಶನ್, ಈಗ ಫಸ್ಟ್ ರೌಂಡ್ನಲ್ಲಿ ನನಗೆ ಕಾಲೇಜ್ ಸಿಕ್ಕಿದೆ, ಬಟ್ ಐ ವಾಂಟ್ ಟು ಕೀಪ್ ಇಟ್ ಇನ್ ಆನ್ ಹೋಲ್ಡ್ ಆ್ಯಂಡ್ ಸೆಕೆಂಡ್ ಚಾಯ್ಸ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಈಗ ಆ ನೆಕ್ಸ್ಟ್ ರೌಂಡ್ನಲ್ಲಿ ನನಗೆ ಸಿಕ್ಕಿರೋ ಕಾಲೇಜ್ ಫೀಸು ಜಾಸ್ತಿ ಇತ್ತು ಅಂತಂದರೆ ನಾನು ಮತ್ತೆ ಪೇ ಮಾಡಬೇಕಾ ಅಂತೇಳಿ ಕೇಳ್ತಾ ಇದ್ದೀರಾ. ಎಸ್, ಈಗ ನೀವು ಡಿಪೆಂಡ್ಸ್ ಆನ್ ವಿಚ್ ಕಾಲೇಜ್ ಯು ಆರ್ ಗೋಯಿಂಗ್ ಟು ಜಾಯಿನ್. ನೀವು ಫಸ್ಟ್ ರೌಂಡ್ನಲ್ಲಿ ಸಿಕ್ಕಿರೋ ಕಾಲೇಜ್ನಲ್ಲಿ ಜಾಯಿನ್ ಆಗ್ತಾ ಇದ್ದೀರಿ ಅಂತಂದರೆ ನಿಮಗೆ ಯಾವುದೇ ಫೀಸ್ ಪೇ ಮಾಡೋ ನೆಸಿಟಿ ಇರಲ್ಲ. ಚಾಯ್ಸ್ 2 ಮಾಡಿಕೊಂಡು ನೆಕ್ಸ್ಟ್ ರೌಂಡ್ನಲ್ಲಿ ಸಿಕ್ಕಿರೋ ಕಾಲೇಜ್ ನಿಮಗೆ ಇಷ್ಟ ಆಗಿದೆ, ನೀವು ಆ ಕಾಲೇಜಿಗೆ ಜಾಯಿನ್ ಆಗ್ತೀರಿ ಅಂತಂದರೆ ಡಿಫ್ರೆನ್ಸ್ ಅಮೌಂಟ್ ಇತ್ತು ಅಂತಂದರೆ ಎಷ್ಟು ಡಿಫ್ರೆನ್ಸ್ ಅಮೌಂಟ್ ಇದೆ ಅಷ್ಟು ಫೀಸು ಮತ್ತೆ ನೀವು ಚಲನ್ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕಿಗೆ ಹೋಗಿ ನೀವು ಫೀಸ್ನ ಕಟ್ಟಬೇಕಾಗುತ್ತೆ. ಸೊ ಆ ಚಲನ್ನಲ್ಲೇ ಬರೆದಿರುತ್ತೆ ಆಲ್ರೆಡಿ ಫೀಸ್ ಪೇಡ್ ಎಷ್ಟಿದೆ ಅಂಥೇಳಿ ಆ್ಯಂಡ್ ಇನ್ನು ಬ್ಯಾಲೆನ್ಸ್ ಎಷ್ಟಿದೆ ಅಂಥೇಳಿ. ಬ್ಯಾಲೆನ್ಸ್ ಎಷ್ಟು ಅಮೌಂಟ್ ಇರುತ್ತೆ ಅಷ್ಟು ಅಮೌಂಟು ನೀವು ಬ್ಯಾಂಕಿಗೆ ಹೋಗಿ ಪೇ ಮಾಡಬೇಕಾಗುತ್ತೆ. ಪೇ ಮಾಡ್ಕೊಂಡು ಬಂದಮೇಲೆ ನಿಮಗೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೋಬೋದು. ಸೊ ಐ ಹೋಪ್ ನಿಮ್ಮದೆಲ್ಲ ಡೌಟ್ಸಿಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಐ ವಿಲ್ ಟ್ರೈ ಟು ಆನ್ಸರ್ ಆಲ್ ಯುವರ್ ಡೌಟ್ಸ್. ಆ್ಯಂಡ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗೋಸ್ಕರ.